100% ಬಂದಿದೆ. ಅವ್ರಿಗೆ ಎಷ್ಟು ಓಟ್ ಬಂದಿದೆ ತೆಗೆದು ನೋಡಿ, ಅದಕ್ಕಿಂತ ಜಾಸ್ತಿ ಹಾಸನದಲ್ಲಿ ಒಂದು ಓಟ್ ಜಾಸ್ತಿ ಬಂದಿದೆ. ಅವ್ರದ್ದು ಟೋಟಲ್ ಓಟ್ಸ್ ತಗೊಳ್ಳಿ ಅದರದ್ದು. ನಾನು ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹೋಗಿರುತ್ತೆ, ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ. ಆದರೆ ಯಾರ್ಯಾರ ಶಕ್ತಿ ಏನೇನು ಅನ್ನೋದು ಎಲ್ಲರಿಗೂ ಆ ಸಮಯದಲ್ಲಿ ಅರ್ಥ ಆಗಿರೋ ಕಾರಣ ಮೈತ್ರಿ ಅನಿವಾರ್ಯತೆ ಎಲ್ರಿಗೂ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಹೋಗೋವಂಥ ಕೆಲಸ ಆಗಬೇಕು ಅಂತ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯರ ಅಪೇಕ್ಷೆ ಇರೋದ್ರಿಂದ ಅವರೇ ಕರೆ ಮಾಡಿ ಅರಸೀಕೆರೆಯಲ್ಲಿ ಆಗಬೇಕು, ಅರ್ಕಲಗೂಡಲ್ಲಿ ಆಗಬೇಕು ಅಂತೇಳಿ ಹೇಳಿ, ಆಲೂರು ಸಕಲೇಶ್ಪುರದಲ್ಲೂ ಆಗಬೇಕು ಅಂತೇಳಿ ಕೇಳಿ, ಹಾಸನದಲ್ಲೂ ಆಗಬೇಕು ಅಂತ ಬಂದಿರೋದ್ರಲ್ಲಿ ಚರ್ಚೆ ಇದ್ದಾಗ ಅದನ್ನು ಅಲ್ಲಗಳೆಯೋದಕ್ಕೆ ಪ್ರೀತಮ್ ಗೌಡ ಯಾರು, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಹೆಸರು ಎಲ್ಲೋ, ನನ್ನ ಹೆಸರು ನಾನು ಹೂ ಇಸ್ ದಟ್ ಪ್ರೀತಮ್ ಗೌಡಗೆ, ಪ್ರೀತಮ್ ಗೌಡ ಇಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಅಂತ ಉತ್ತರ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಅದೇನು ಹಿರಿಯರು ಮಾತಾಡೋದಕ್ಕೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನಾನು ಹೆಚ್ಚು ಮಾತಾಡಕ್ಕೆ ನನ್ನ ಹೆಸರು ಹಿಡಿದು ಉಲ್ಲೇಖ ಮಾಡಿ ಹೇಳಿಲ್ಲ, ಪಾಪ ಅವರು ಹೇಳಿದ್ದಾರೆ. ಅಲ್ಲ, ಅದಾದ್ಮೇಲೆ ನನ್ನ ಹೂ ಇಸ್ ದಟ್ ಪ್ರೀತಮ್ ಗೌಡ ಅಂತ ಹೇಳಿದ್ರು. ಪ್ರೀತಮ್ ಗೌಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋದನ್ನ ನಮ್ಮ ಪಕ್ಷದ ಹಿರಿಯರು ಅವ್ರ ಗಮನಕ್ಕೆ ತಂದಿರ್ತಾರೆ. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ನಮ್ಮ ರಾಜ್ಯದಿಂದ ನಮ್ಮ ಕೇಂದ್ರ ಸರ್ಕಾರದನ್ನು ಪ್ರತಿನಿಧಿಸ್ತಿರೋ ಸಚಿವರಲ್ಲಿ ಅವರು ಕೂಡ ಒಬ್ಬರು. ಅವ್ರಿಗೆ ಕೇಳೋಂಥ ಅಧಿಕಾರ ಇರುತ್ತೆ, ಕೇಳಿರ್ತಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಏನು ಹೇಳಬೇಕು ಅದನ್ನು ಏನಂತ ಎಲ್ಲ ಕಡೆ ಕಾಣಿಸ್ಕೊಂಡಿರ್ತೀವಿ. ಅದಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸಾಂದರ್ಭಿಕವಾಗಿ ನೀವು ಯಾವುದನ್ನು ಉತ್ತರ ಹುಡ್ಕೊಂಡು ಹೋಗ್ಬೇಡಿ. ಅದು ಲಾಂಗ್ ರನ್ನು. ನನ್ನ ರಾಜಕಾರಣ ಯಾವತ್ತೂ ಹೇಳಿದ್ದೀನಿ, ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ನಿಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, ಕ್ಯಾಬಿನೆಟ್ ಗ್ರೇಡಿಂದ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ಭಾಳ ನ್ಯಾಯವಾಗಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬ್ರ ಪಾದಗಳಿಗೆ ಸ್ಪರ್ಶ ಮಾಡಿ ಮನವಿ ಮಾಡಿ ಬಂದೆ ಸಾಹೇಬ್ರಿಗೆ. ಏನಂತ, ಇದು ರಾಜಕಾರಣ ಅನ್ನೋಂಥದ್ದು 100 ಮೀಟರ್ ಸ್ಪ್ರಿಂಟ್ ಅಲ್ಲ, ಮ್ಯಾರಥಾನ್ ರೇಸು. ನಿಮ್ಮ ಆಶೀರ್ವಾದ ಇರಲಿ, ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ಅಂತೇಳಿ ಹೇಳಿ ಮನವಿ ಮಾಡಿ ಭಾಳ ಗೌರವದಿಂದ ನಾನು ಅವ್ರಿಗೆ ತಿಳಿಸ್ಬರೋಂಥ ಕೆಲಸ ಮಾಡಿದೆ. ಅಂದರೆ ನನಗೆ ಅರ್ಜೆಂಟ್ ಯಾವುದೂ ಇಲ್ಲ. ನನಗಿನ್ನೂ 42 ಆಗಿ 43 ವಯಸ್ಸು. ಭಾಳ ದೀರ್ಘಕಾಲದ ರಾಜಕಾರಣ ಮಾಡಬೇಕು. ಯಾರ್ಯಾರು ಹಿರಿಯರು ನನಗೆ ಬುದ್ಧಿ ಮಾತು ಹೇಳ್ತಾರೆ, ಬೈತಾರೆ, ಅದನ್ನು ಆಶೀರ್ವಾದ ಅಂತ ತಗೊಳ್ತೀನಿ. ನಮ್ಮ ಪಕ್ಷದ ಹಿರಿಯರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಗುರು ಹಿರಿಯರು ನನಗೆ ವಿಶ್ವಾಸವನ್ನು ತುಂಬಿದ್ದಾರೆ. ನಿಂದು ಭಾಳ ದೀರ್ಘಕಾಲದ ರಾಜಕಾರಣ, ಹಾಗಾಗಿ ಸಾಂದರ್ಭಿಕವಾಗಿ ನಡೆಯುವಂಥ ಘಟನೆಗಳಿಗೆ ಸಾಂದರ್ಭಿಕವಾಗಿ ಯಾವುದೇ ರೀತಿಯಾದಂಥ ಧೃತಿಗೆಡ ಅಂತ ಅವಶ್ಯಕತೆ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಲಂಬೆ ರೇಸೆ ನೋಡೋಣ, ಏನೇನಿದೆ ಎಲ್ಲದನ್ನು ಮಾಡೋಣ. ಆದರೆ ಈ ನಗರಸಭೆ ಚುನಾವಣೆಗೆ ಬರ್ತಾ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ನಾನು ಜಿಲ್ಲಾಧ್ಯಕ್ಷರ ಪರವಾಗಿ JDS ಜಿಲ್ಲಾಧ್ಯಕ್ಷರಿಗೂ ಕೂಡ ನಾನು ಕೂಡ ಮನವಿಯನ್ನು ಮಾಡ್ತೀನಿ. ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. 5 ಕಡೆ ಏನು ಅರ್ಬನ್ ಲೋಕಲ್ ಬಾಡೀಸ್ ಇದೆ, ಅಲ್ಲಿ NDA ಮೈತ್ರಿಕೂಟ ಜಯಗಳಿಸುತ್ತೆ. ಕಾಂಗ್ರೆಸ್ ಪಕ್ಷವನ್ನು ದೂರ ಇಡೋದಕ್ಕೆ ಜಾತ್ಯತೀತ ಜನತಾದಳ ಮತ್ತು BJP ಒಟ್ಟಾಗಿ ಅಧಿಕಾರ ಹಂಚಿಕೆಯನ್ನು ಭಾಳ ಸುಸೂತ್ರವಾಗಿ ಮಾಡ್ಕೊಂಡು ಯಾವ ರೀತಿಯಾಗಿ ಮೈತ್ರಿ ಮುಂದುವರಿಬೇಕು ಅನ್ನೋದನ್ನು ಒಂದು ಮುನ್ನೆಲೆಯನ್ನು ಬರೆಯುವಂಥ ಕೆಲಸವನ್ನು ಜನತಾದಳ ಮತ್ತು ಹಾಸನ ಜಿಲ್ಲಾ ಜನತಾದಳ ಮತ್ತು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಒಂದು ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಧನ್ಯವಾದ. ಪ್ರತಿಭಟನೆ ಮಾಡೋವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸರ್ವ ಸ್ವತಂತ್ರರು, ಅವ್ರು ಮಾಡಿದ್ದಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಅವರ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಎರಡಕ್ಕೂ ಆಸ್ಪದ ಇರುತ್ತೆ. ಆ ಪರ ವಿರೋಧ ಎರಡೂ ನಡೆದಿರುತ್ತೆ. ಆದರೆ ಸತ್ಯ ಏನು ಅಂತೇಳಿ ಹೇಳಿದ್ರೆ, ರಾಜ್ಯಪಾಲರು ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಆ ಅವಕಾಶಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿ ತನಿಖೆಗೆ ಸಹಕಾರ ಪಡಬೇಕು ಅನ್ನೋದು ಜನಾಭಿಪ್ರಾಯ ಇದೆ. ಅದನ್ನೇ ಹೇಳ್ತಾ ಇರೋದು. ಅಲ್ಲ, ಅದು ಅವರ ಅಭಿಪ್ರಾಯ, ಅದು ಅವ್ರ ಅಭಿಪ್ರಾಯ ಅಂದೆ. ಅವ್ರ ಅಭಿಪ್ರಾಯಕ್ಕೆ ನಾವೇನು ಹೇಳಕ್ಕೆ ಬರೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಎರಡಕ್ಕೂ ಅವಕಾಶ ಇರುತ್ತೆ. ಒಬ್ಬರು ಪರವಾಗಿ ಹೇಳ್ತಾರೆ, ಒಬ್ಬರು ವಿರುದ್ಧವಾಗಿ ಹೇಳ್ತಾರೆ. ಅದ್ರ ಸತ್ಯ ಏನಿದೆ ಅಂತೇಳಿ ಹೇಳಿ ತನಿಖೆಯನ್ನು ಎದುರಿಸಿದ್ರು ಮಾತ್ರ ಗೊತ್ತಾಗುತ್ತೆ, ಸತ್ಯಕ್ಕೆ ಜಯ ಸಿಗುತ್ತೆ. ಖಂಡಿತವಾಗ್ಲೂ ಪಾದಯಾತ್ರೆ ಮಾಡಿದ್ದೇ ನಾವು ಯಾವ ಕಾರಣಕ್ಕೋಸ್ಕರ, ಮೂಢ ಹಗರಣ ಆಗಿದೆ, ವಾಲ್ಮೀಕಿ ಹಗರಣ ಆಗಿದೆ, ಅನೇಕ ಹಗರಣಗಳು ನಡೆದಿದೆ ಅನ್ನೋ ಕಾರಣಕ್ಕೇ ಪಾದಯಾತ್ರೆ ಮಾಡಿರೋಂಥದ್ದು. ದಿನ ಬೆಳಗ್ಗೆ ಸಂಜೆ ಒಂದು ಮಾತಾಡೋಕ್ಕಾಗುತ್ತಾ? ನಮ್ಮ ಉದ್ದೇಶ ನೇರ ಇದೆ. ಯಾವೆಲ್ಲ ಅವ್ಯವಹಾರಗಳಾಗಿದೆ ಅದ್ರ ತನಿಖೆ ಆಗಬೇಕು ಅನ್ನೋಂಥದ್ದು ಅಭಿಪ್ರಾಯ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದು
ಭಾರತೀಯ ಜನತಾ ಪಾರ್ಟಿಯ ನಿಲುವು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆ ಸಂಬಂಧ ನೀವು ಲೇಟಾಗಿ ಬಂದ್ರಿ ಅನ್ಸುತ್ತೆ, ಎಲ್ಲ ಹೇಳಾಯ್ತು. ಅದೆಲ್ಲ ಜಿಲ್ಲಾ ಮಟ್ಟದ ನಾಯಕರುಗಳು ಜಿಲ್ಲಾ ಮಟ್ಟದ ನಾಯಕರು ಮಾಡ್ತಾರೆ. ನಾನು ಹೇಳಿದೆ, ನನ್ನನ್ನು ಯಾರು ಸಂಪರ್ಕ ನಾನು ಯಾರೊಟ್ಟಿಗೂ ಚರ್ಚೆ ಮಾಡಿಲ್ಲ. ಜಿಲ್ಲಾಧ್ಯಕ್ಷರುಗಳಿಗೆ ಸ್ಥಳೀಯವಾಗಿ ತೀರ್ಮಾನ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರು ನೇರವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ ಸಿದ್ದೇಶ್ ನಾಗೇಂದ್ರ ಅವರು ಜಿಲ್ಲಾಧ್ಯಕ್ಷರು, ಅವರು ರೇವಣ್ಣವರೊಟ್ಟಿಗೂ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷರಾದ ಲಿಂಗೇಶಣ್ಣವ್ರ ಹತ್ರಕ್ಕೂ ಮಾತಾಡಿದ್ದಾರೆ. ಇಲ್ಲ, ಏನಿಲ್ಲ. ಏನ್ ಜಿಲ್ಲಾಧ್ಯಕ್ಷರ ತೀರ್ಮಾನ ಇರುತ್ತೆ, ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಪ್ರಭಾವಿ ನಾಯಕನ್ನ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಆ ರೀತಿಯ ಪ್ರಮುಖ ಮುನ್ನಡೆ ನಾಯಕರು ಸಂಪರ್ಕ ಮಾಡಿದ್ದಾರೆ ಇಲ್ವಾ? ನನಗೆ ಇಲ್ಲಿ ತನಕ ಇರೋ ಒಂದು ವಿಚಾರದ ಹೊರತಾಗಿ ಹೊಸದಾಗಿ ಏನೂ ಗೊತ್ತಿಲ್ಲ. ಹೊಸ ವಿಚಾರ ಬಂದ್ರೆ ಏನಾದ್ರು ತಿಳಿಸ್ತೀನಿ. ಸಿದ್ದೇಶ್ ನಾಗೇಂದ್ರ ಅವರು 1 ಪಾಯಿಂಟ್ ಕಾಂಟ್ಯಾಕ್ಟ್ ಅವ್ರ ಒಟ್ಟಿಗೆ ಬಿಟ್ಟು ಬೇರೆಯವ್ರೊಟ್ಟಿಗೆ ಈ ವಿಚಾರ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಭಾಜಪಲ್ಲಿ ಹಾಸನ ಜಿಲ್ಲೆ ಸಂಬಂಧಪಟ್ಟಂಗೆ ಇನ್ನೊಂದು ಚರ್ಚೆ ಆಗ್ತಿದೆ. ಜೆಡಿಎಸ್ ಮತ್ತೆ ಬಿಜೆಪಿ ನಡುವಿನ ಮೈತ್ರಿ ವಿಚಾರ ಸಂಬಂಧಪಟ್ಟ ಕೆಲವೊಂದು ಘಟನೆಗಳಿಂದ ಇರಿಸು ಮುರಿಸಾಗ್ತಾ ಇದೆ. ರಾಜ್ಯದ 2 ಜನ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನ ಬದಲು ಮಾಡ್ತಾರೆ ಅಂತಕ್ಕಂಥ ಮಾಧ್ಯಮಗಳು ಚರ್ಚೆ ಬಹಳಷ್ಟು ಆಗ್ತಾ ಇದೆ. ಆ ಚರ್ಚೆಯಲ್ಲಿ ಯಾರ್ಯಾರು ಏನೇನು ಆಗ್ತಾರೆ ಅನ್ನೋದು ಮಾಧ್ಯಮಕ್ಕೆ ಒಂದು ಅರ್ಧ ಪೇಜಿನ ಪುಟದ ಮಾಹಿತಿಯಾಗಿ ರಾಜ್ಯದ ಜನರಿಗೆ ಹೋದರೆ ಅದ್ರ ಬಗ್ಗೆ ಕಮೆಂಟ್ ಕೊಡೋದಕ್ಕೆ ಪ್ರೀತಮ್ ಗೌಡ ಭಾಳ ಸಣ್ಣ ಕಾರ್ಯಕರ್ತ. ಹಾಗಾಗಿ ಯಾರು ತೀರ್ಮಾನ ಮಾಡೋ ಹಂತದಲ್ಲಿರ್ತಾರೆ ಅಂಥವ್ರನ್ನ ಕೇಳ್ಕೊಳ್ಳಿ. ಅವ್ರೇನಾದರೂ ಹೇಳಿದ್ರೆ ಅದಕ್ಕೆ ನಿಮಗೆ ಪೂರಕವಾಗಿ ಉತ್ತರ ಸಿಗ್ಬೋದು. ಬೇರೆ ರಾಜ್ಯ ಮಟ್ಟದ ಬಗ್ಗೆ ತೀರ್ಮಾನ ಹೇಳೋಷ್ಟು ದೊಡ್ಡಕ್ಕೆ ಪ್ರೀತಮ್ ಗೌಡ ಆಗಿಲ್ಲ. ಜಿಲ್ಲಾ ಮಟ್ಟ ನಡೆಯೋದಲ್ಲಿ ರಾಜ್ಯ ಮಟ್ಟದ ಮುಖಂಡರು ರಾಜ್ಯಾಧ್ಯಕ್ಷರೊಟ್ಟಿಗೆ ಭೇಟಿ ಮಾಡಿದ್ದಾರೆ. ಇಲ್ಲ, ನಾವು ನಮ್ಮ ಮಟ್ಟಿದೆ ಅಂತೇಳಿ ಹೇಳಿ ತನಿಖೆಯನ್ನು ಎದುರಿಸಿದ್ರು ಮಾತ್ರ ಗೊತ್ತಾಗುತ್ತೆ, ಸತ್ಯಕ್ಕೆ ಜಯ ಸಿಗುತ್ತೆ. ಖಂಡಿತವಾಗ್ಲೂ ಪಾದಯಾತ್ರೆ ಮಾಡಿದ್ದೇ ನಾವು ಯಾವ ಕಾರಣಕ್ಕೋಸ್ಕರ? ಮೂಢ ಹಗರಣ ಆಗಿದೆ, ವಾಲ್ಮೀಕಿ ಹಗರಣ ಆಗಿದೆ, ಅನೇಕ ಹಗರಣಗಳು ನಡೆದಿದೆ ಅನ್ನೋ ಕಾರಣಕ್ಕೇನೆ ಪಾದಯಾತ್ರೆ ಮಾಡಿರೋಂಥದ್ದು. ದಿನ ಬೆಳಗ್ಗೆ ಸಂಜೆ ಒಂದು ಮಾತಾಡೋಕ್ಕಾಗುತ್ತಾ? ನಮ್ಮ ಉದ್ದೇಶ ನೇರ ಇದೆ. ಯಾವೆಲ್ಲ ಅವ್ಯವಹಾರಗಳಾಗಿದೆ ಅದ್ರ ತನಿಖೆ ಆಗಬೇಕು ಅನ್ನೋಂಥದ್ದು ಅಭಿಪ್ರಾಯ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀವು ಲೇಟಾಗಿ ಬಂದ್ರಿ ಅನ್ಸುತ್ತೆ, ಎಲ್ಲ ಹೇಳಾಯ್ತು. ಅದೆಲ್ಲ ಜಿಲ್ಲಾ ಮಟ್ಟದ ನಾಯಕರುಗಳು ಜಿಲ್ಲಾ ಮಟ್ಟದ ನಾಯಕರು ಮಾಡ್ತಾರೆ. ನಾನು ಹೇಳಿದೆ, ನನ್ನನ್ನು ಯಾರು ಸಂಪರ್ಕ ನಾನು ಯಾರೊಟ್ಟಿಗೂ ಚರ್ಚೆ ಮಾಡಿಲ್ಲ. ಜಿಲ್ಲಾಧ್ಯಕ್ಷರುಗಳಿಗೆ ಸ್ಥಳೀಯವಾಗಿ ತೀರ್ಮಾನ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರು ನೇರವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ ಸಿದ್ದೇಶ್ ನಾಗೇಂದ್ರ ಅವರು ಜಿಲ್ಲಾಧ್ಯಕ್ಷರು, ಅವರು ರೇವಣ್ಣವರೊಟ್ಟಿಗೂ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷರಾದ ಲಿಂಗೇಶಣ್ಣವ್ರ ಹತ್ರಕ್ಕೂ ಮಾತಾಡಿದ್ದಾರೆ. ಇಲ್ಲ, ಏನಿಲ್ಲ. ಏನ್ ಜಿಲ್ಲಾಧ್ಯಕ್ಷರ ತೀರ್ಮಾನ ಇರುತ್ತೆ, ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಪ್ರಭಾವಿ ನಾಯಕನ್ನ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಆ ರೀತಿಯ ಪ್ರಮುಖ ಮುನ್ನಡೆ ನಾಯಕರು ಸಂಪರ್ಕ ಮಾಡಿದ್ದಾರೆ ಇಲ್ವಾ? ನನಗೆ ಇಲ್ಲಿ ತನಕ ಇರೋ ಒಂದು ವಿಚಾರದ ಹೊರತಾಗಿ ಹೊಸದಾಗಿ ಏನೂ ಗೊತ್ತಿಲ್ಲ. ಹೊಸ ವಿಚಾರ ಬಂದ್ರೆ ಏನಾದ್ರು ತಿಳಿಸ್ತೀನಿ. ಸಿದ್ದೇಶ್ ನಾಗೇಂದ್ರ ಅವರು 1 ಪಾಯಿಂಟ್ ಕಾಂಟ್ಯಾಕ್ಟ್ ಅವ್ರ ಒಟ್ಟಿಗೆ ಬಿಟ್ಟು ಬೇರೆಯವ್ರೊಟ್ಟಿಗೆ ಈ ವಿಚಾರ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಭಾಜಪಲ್ಲಿ ಹಾಸನ ಜಿಲ್ಲೆ ಸಂಬಂಧಪಟ್ಟಂಗೆ ಇನ್ನೊಂದು ಚರ್ಚೆ ಆಗ್ತಿದೆ. ಜೆಡಿಎಸ್ ಮತ್ತೆ ಬಿಜೆಪಿ ನಡುವಿನ ಮೈತ್ರಿ ವಿಚಾರ ಸಂಬಂಧಪಟ್ಟ ಕೆಲವೊಂದು ಘಟನೆಗಳಿಂದ ಇರಿಸು ಮುರಿಸಾಗ್ತಾ ಇದೆ. ರಾಜ್ಯದ 2 ಜನ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನ ಬದಲು ಮಾಡ್ತಾರೆ ಅಂತಕ್ಕಂಥ ಮಾಧ್ಯಮಗಳು ಚರ್ಚೆ ಬಹಳಷ್ಟು ಆಗ್ತಾ ಇದೆ. ಆ ಚರ್ಚೆಯಲ್ಲಿ ಯಾರ್ಯಾರು ಏನೇನು ಆಗ್ತಾರೆ ಅನ್ನೋದು ಮಾಧ್ಯಮಕ್ಕೆ ಒಂದು ಅರ್ಧ ಪೇಜಿನ ಪುಟದ ಮಾಹಿತಿಯಾಗಿ ರಾಜ್ಯದ ಜನರಿಗೆ ಹೋದರೆ ಅದ್ರ ಬಗ್ಗೆ ಕಮೆಂಟ್ ಕೊಡೋದಕ್ಕೆ ಪ್ರೀತಮ್ ಗೌಡ ಭಾಳ ಸಣ್ಣ ಕಾರ್ಯಕರ್ತ. ಹಾಗಾಗಿ ಯಾರು ತೀರ್ಮಾನ ಮಾಡೋ ಹಂತದಲ್ಲಿರ್ತಾರೆ ಅಂಥವ್ರನ್ನ ಕೇಳ್ಕೊಳ್ಳಿ. ಅವ್ರೇನಾದರೂ ಹೇಳಿದ್ರೆ ಅದಕ್ಕೆ ನಿಮಗೆ ಪೂರಕವಾಗಿ ಉತ್ತರ ಸಿಗ್ಬೋದು. ಬೇರೆ ರಾಜ್ಯ ಮಟ್ಟದ ಬಗ್ಗೆ ತೀರ್ಮಾನ ಹೇಳೋಷ್ಟು ದೊಡ್ಡಕ್ಕೆ ಪ್ರೀತಮ್ ಗೌಡ ಆಗಿಲ್ಲ. ಜಿಲ್ಲಾ ಮಟ್ಟ ನಡೆಯೋದಲ್ಲಿ ರಾಜ್ಯ ಮಟ್ಟದ ಮುಖಂಡರು ರಾಜ್ಯಾಧ್ಯಕ್ಷರೊಟ್ಟಿಗೆ ಭೇಟಿ ಮಾಡಿದ್ದಾರೆ. ಇಲ್ಲ, ನಾವು ನಮ್ಮ ಮಟ್ಟಿಗೆ ಇಲ್ಲ, ನಾವು